ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಮಗರಿಬಿನ ಸಮಯದಲ್ಲಿ ಇದನ್ನು ಹೇಳಲು ಮರೆಯದಿರಿ. ಪ್ರತಿಯೊಬ್ಬ ವಿಶ್ವಾಸಿಯೊಂದಿಗೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಲಿಸಿದಂತಹ ಒಂದು ಸಂಗತಿ ಇದೆ. ಮಗರಿಬಿನ ಸಮಯದಲ್ಲಿ ನಾವು ಅದನ್ನು ಹೇಳಬೇಕು. ಇನ್ಶಾ ಅಲ್ಲಾ ಅದು ಯಾವುದು ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ಅಬೂ ದಾವೂದ್ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಉಮ್ಮು ಸಲಮಾ ರಲಿಯಲ್ಲಾಹು ಅನ್ಹಾ ರವರಿಂದ ನಿವೇದನೆ. ಕಾಲತ್, ಮಹದಿಯವರು ಹೇಳುತ್ತಾರೆ, ಅಲ್ಲಮನಿ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ನನಗೆ ಕಲಿಸಿಕೊಟ್ಟರು. ಅನ್ ಅಕೂಲ ಇಂದಲ್ ಅಜಾನಿಲ್ ಮಗರಿಬಿ, ಮಗರಿಬಿನ ಅಜಾನ್ ಕರೆ ಕೊಡುವಂತಹ ಸಂದರ್ಭದಲ್ಲಿ ಹೇಳಲಿಕ್ಕೋಸ್ಕರ, ಅಲ್ಲಾಹುಮ್ಮ ಇನ್ನ ಹಾಜಾ ಇಕ್ಬಾಲು ಲೈಲಿಕ, ಅಲ್ಲಾಹನೇ ಈ ಸಮಯ ಇದು ರಾತ್ರಿ ಪ್ರಾರಂಭವಾಗುವಂತಹ ಸಮಯವಾಗಿದೆ, ಅಂದರೆ ರಾತ್ರಿಯ ಉದಯವಾಗಿದೆ. ವ ಇದುಬಾರು ನಹಾರಿಕ, ಅದೇ ರೀತಿ ಹಗಲಿನ ಅಸ್ತಮಯವಾಗಿದೆ. ಹಗಲು ಅಸ್ತಮಿಸಿ ರಾತ್ರಿ ಉದಯವಾಗುವಂತಹ ಈ ಸಮಯ. ವ ಅಸ್ವಾತು ದುಆತಿಕ, ನಿನ್ನೊಂದಿಗೆ ನಿನ್ನ ದಾಸರು ಪ್ರಾರ್ಥನೆಯನ್ನು ಅಧಿಕಗೊಳಿಸುವಂತಹ ಸಮಯವಾಗಿದೆ. ಎಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಮಗ್ನರಾಗುವಂತಹ ಸಮಯವಾಗಿದೆ. ಆದ್ದರಿಂದ ಫಗ್ಫಿರ್ಲಿ, ನನಗೆ ನೀನು ಪಾಪ ಮೋಚನೆಯನ್ನು ನೀಡು, ಜೀವನದಲ್ಲಿ ಬಂದಂತಹ ಸರ್ವ ಪಾಪಗಳನ್ನು ನೀನು ಮನ್ನಿಸಿಕೊಡು ಎಂದು. ಇಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಉಮ್ಮು ಸಲಮಾ ರಲಿಯಲ್ಲಾಹು ಅನ್ಹಾರವರೊಂದಿಗೆ ಹೇಳಿಕೊಟ್ಟಂತಹ, ಕಲಿಸಿಕೊಟ್ಟಂತಹ ಒಂದು ಪ್ರಾರ್ಥನೆ. ಇದು ಪ್ರತಿಯೊಬ್ಬ ವಿಶ್ವಾಸಿಗೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಲಿಸಿಕೊಟ್ಟದ್ದಾಗಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಮಗರಿಬಿನ ಅಜಾನ್ ಕರೆ ಕೊಡುವಂತಹ ಸಂದರ್ಭದಲ್ಲಿ ಈ ಪ್ರಾರ್ಥನೆಯನ್ನು ನಾವು ಪ್ರಾರ್ಥಿಸಬೇಕು. ಈ ಪ್ರಾರ್ಥನೆಯಲ್ಲಿ ಹೇಳುವಂತಹ ವಿಷಯ, ಅಲ್ಲಾಹನೇ ಈ ಸಮಯ ಇದು ಹಗಲಿನ ಅಸ್ತಮಯವು ರಾತ್ರಿಯ ಉದಯವು ಪ್ರಾರಂಭವಾಗುವಂತಹ ಸಮಯವಾಗಿದೆ. ಈ ಸಮಯದಲ್ಲಿ ನಿನ್ನ ದಾಸರು ಎಲ್ಲರೂ ನಿನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಮಗ್ನರಾಗಿರುತ್ತಾರೆ. ಆದ್ದರಿಂದ ನಾನೂ ಕೂಡ ನಿನ್ನೊಂದಿಗೆ ಪ್ರಾರ್ಥಿಸುತ್ತೇನೆ, ನನ್ನ ಪಾಪಗಳನ್ನು ಮನ್ನಿಸು ಎಂದು. ಖಂಡಿತವಾಗಿಯೂ ಅಲ್ಲಾಹನು ಪಾಪಗಳನ್ನು ಮನ್ನಿಸುತ್ತಾನೆ. ಆದ್ದರಿಂದ ಈ ಪ್ರಾರ್ಥನೆ ಇನ್ನು ಮುಂದೆ ಮಗರಿಬಿನ ಸಮಯದಲ್ಲಿ ಪ್ರಾರ್ಥಿಸಲು ಮರೆಯದಿರಿ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.